ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸತ್ಚಿಂತನೆ ಪ್ಲಸ್ ಸದ್ಬುದ್ಧಿ ಈಕ್ವಲ್ ಸತ್ಕಾರ್ಯ. ಈ ಸದ್ಬುದ್ಧಿ ಮತ್ತು ಸತ್ಚಿಂತನೆ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಬ್ಬ ಕುರುಡ ಒಂದು ದಿನ ಸ್ನೇಹಿತರ ಮನೆಗೆ ಹೋಗಿರ್ತಾನೆ. ಅಲ್ಲಿಂದ ಅವನು ಮತ್ತೆ ರಿಟರ್ನ್ ಮನೆಗೆ ಹೊರಡೋ ಟೈಮಲ್ಲಿ ಕತ್ಲೆ ಆಗೋಗಿರುತ್ತೆ. ಅವನು ಡೇ ಟೈಮೇ ಹೋದರೂ ಕೂಡ ತನ್ನ ಸ್ನೇಹಿತನ ಜೊತೆ ಮಾತಾಡಿ ಹೊರಡೋ ಅಷ್ಟರಲ್ಲಿ ಕತ್ತಲಾಗ್ಬಿಡುತ್ತೆ. ಕುರುಡನಿಗೆ ಕತ್ಲಾದ್ರೇನು ಬೆಳಕಾದ್ರೇನು ಯಾವುದೂ ವ್ಯತ್ಯಾಸ ಇಲ್ಲ ಅಂತ ಅಂದ್ಕೋಬೋದು ನೀವು. ಆದರೆ ವ್ಯತ್ಯಾಸ ಇದೆ ಅಂತ ಅವನು ಹೇಳ್ತಿದ್ದಾನೆ. ಕುರುಡ ತನ್ನ ಮಿತ್ರನಿಗೆ ಹೇಳ್ತಾನೆ, ಮಿತ್ರ, ರಾತ್ರಿ ಕತ್ತಲಾಯಿತು, ನಿನ್ನ ಲ್ಯಾಟಿನ್ ಕೊಡು, ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಅವನ ಸ್ನೇಹಿತ ಹೇಳ್ತಾನೆ, ನಿನಗೆ ಕಣ್ಣು ಕಾಣಿಸೋದಿಲ್ವಲ್ಲ, ಲ್ಯಾಟಿನಿಂದ ಏನು ಪ್ರಯೋಜನ ಅಂತ ಹೇಳ್ತಾನೆ. ಆವಾಗ ಆ ಕುರುಡ ಹೇಳ್ತಾನೆ, ನನಗೆ ಕಣ್ಣು ಕಾಣಿಸೋದಿಲ್ಲ ನಿಜ, ಆದರೆ ಬೇರೆಯವರಿಗೆ ನಾನು ಕಾಣಿಸ್ಬೇಕಲ್ಲ, ಬೇರೆಯವ್ರು ಯಾರು ನನಗೆ ಡಿಕ್ಕಿ ಹೊಡಿಬಾರ್ದಲ್ಲ, ಅದಕ್ಕೋಸ್ಕರ ನನಗೆ ಲ್ಯಾಟಿನ್ ಬೇಕು ಅಂತ ಕೇಳ್ತಾನೆ. ಆವಾಗ ಅವನ ಸ್ನೇಹಿತ ಲ್ಯಾಟಿನನ್ನು ಕೊಡ್ತಾನೆ. ಕುರುಡ ಲ್ಯಾಟಿನನ್ನು ಇಟ್ಕೊಂಡು ಅವನು ದಾರಿಯಲ್ಲಿ ಮುಂದೆ ಸಾಗ್ತಾ ಇರ್ತಾನೆ. ಹೀಗೆ ಮುಂದೆ ಸಾಗ್ತಾ ಇರಬೇಕಾದ್ರೆ ಯಾರೋ ಒಬ್ಬಾತ ಬಂದು ಆತನಿಗೆ ಡಿಕ್ಕಿ ಹೊಡೆದೇ ಬಿಡ್ತಾನೆ. ಆವಾಗ ಕುರುಡನಿಗೆ ತುಂಬ ಕೋಪ ಬರುತ್ತೆ, ತುಂಬ ಸಿಟ್ಟು ಬರುತ್ತೆ. ಯಾರಪ್ಪ ಅದು? ನಿನಗೆ ನಾನು ಹಿಡ್ದಿರೋ ಅಂಥ ಲ್ಯಾಟಿನು ಕಾಣಿಸ್ಲಿಲ್ವಾ? ನಿನ್ನ ಕಣ್ಣುಗಳು ಎಲ್ಲಿದ್ದಾವೆ ಅಂತ ಜೋರಾಗಿ ಅಬ್ಬರಿಸ್ತಾನೆ, ಕಿರ್ಚ್ತಾನೆ. ಆವಾಗ ಎದುರಿನಲ್ಲಿದ್ದವಂಥವನು, ಲ್ಯಾಟಿನೇನೋ ಹಿಡ್ಕೊಂಡಿದ್ಯಾ ಸರಿ, ಆದರೆ ಅದರೊಳಗಡೆ ನೀನು ದೀಪನ ಹಚ್ಚಿಲ್ವಲ್ಲ ಅಂತ ಹೇಳ್ತಾನೆ. ಇಂಥ ಪರಿಸ್ಥಿತಿ ಇಂದು ಎಲ್ಲರದಾಗಿದೆ. ಲ್ಯಾಟಿನ್ ಇದೆ, ಆದರೆ ದೀಪವನ್ನು ಹಚ್ಕೊಂಡಿಲ್ಲ. ಈ ಶರೀರವೆಂಬ ಲ್ಯಾಟಿನಲ್ಲಿ ಜ್ಞಾನವೆಂಬ ತೈಲವಿದೆ, ಭಕ್ತಿ ಎಂಬ ಬತ್ತಿ ಇದೆ. ಇವೆಲ್ಲ ಇದ್ದಾಗ್ಯೂ ಕೂಡ ನಾವು ಅಜ್ಞಾನದಿಂದ ಅದನ್ನು ಒತ್ತಿಸಿಕೊಳ್ಳದೇನೆ ಹಾಗೆ ನಡೀತಾ ಇರೋವಂಥ ಕುರುಡನ ಬಾಳ್ವೆ ಅಂತಾಗಿದೆ ನಮ್ಮೆಲ್ಲರ ಪರಿಸ್ಥಿತಿ. ಸಮಾಜದಲ್ಲಿ ಅಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರೂ ಇದ್ದಾರೆ, ವಿವೇಕಿಗಳು ಇದ್ದಾರೆ, ಅವಿವೇಕಿಗಳು ಇದ್ದಾರೆ. ಎಲ್ಲಿ ಬುದ್ಧಿ ಇದೆಯೋ ಅಲ್ಲಿ ಸ್ವಾರ್ಥ, ಮೋಸ, ವಂಚನೆ, ಅನ್ಯಾಯ, ದುರಾಸೆ, ಅಸಹನೆ, ಅಕ್ರಮ, ಕಿರುಕುಳ, ದೌರ್ಜನ್ಯ, ಭಯೋತ್ಪಾದನೆ, ಬರೀ ಈ ಥರದ್ದೇ ತುಂಬಿಕೊಂಡಿದೆ ಅಂತಲೇ ಹೇಳ್ಬೋದು. ಇವುಗಳಿಗೆಲ್ಲ ಅವಕಾಶ ಕೊಡೋದು ದುರ್ಬುದ್ಧಿ, ದುರಾಲೋಚನೆ ಸೇರಿದಾಗ ದುಷ್ಕೃತ್ಯ ಘಟಿಸುತ್ತೆ. ಸದ್ಬುದ್ಧಿಯು ತನ್ನನ್ನು ಉದ್ಧರಿಸುತ್ತದೆ, ಅನ್ಯರನ್ನು ಮೇಲಕ್ಕೆತ್ತದೆ, ಮಾನವೀಯತೆಯನ್ನು ಮೆರೆಯುತ್ತೆ. ಈ ಮಾನವೀಯತೆಯ ನೆಡೆ ಸತ್ಚಿಂತನೆ ಮತ್ತು ಸದ್ಬುದ್ಧಿ ಸೇರಿದಾಗ ಸತ್ಕಾರ್ಯ ಸಾಧ್ಯ ಆಗುತ್ತೆ. ಶುದ್ಧವಾದ ಬುದ್ಧಿ ಯಾವ ಕೆಟ್ಟ ಪ್ರಚೋದನೆಯನ್ನು ಮಾಡೋದಿಲ್ಲ. ಆದ್ದರಿಂದ ಸಮೃದ್ಧ ಸಮಾಜ ನಿರ್ಮಾಣವಾಗಬೇಕು ಅಂತಂದರೆ ಒಳ್ಳೆಯ ಕೆಲಸ ಕಾರ್ಯಗಳ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗುತ್ತೆ. ನನ್ನ ಈ ವಿಡಿಯೋ ಹೇಗಿತ್ತಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ಹೊಸ ವಿಡಿಯೋಂದಿಗೆ, ಹೊಸ ಮಾತಿನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.